ಸರ್, ಈ ಬಿಡದಿ ವಿಚಾರಕ್ಕೆ ಬಂದಾಗ ಬಹಳ ನೇರವಾದಂತ ಪ್ರಶ್ನೆ ಕೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ. ನೀವು ಅವಾಗ್ಲೇ ಹೇಳಿದ್ರಿ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ದಾರೆ ಅಂತ. ಅದೇ ಮಾತನ್ನ ಮತ್ತೆ ಮತ್ತೆ ಪದೇ ಪದೇ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ನೋಟಿಫೈ ಮಾಡಿದವರೇ ಅವರು, ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ, ಈಗ ಯಾಕೆ ತಡೀತಾ ಇದ್ದಾರೆ, ನಾನ್ ಡಿನೋಟಿಫೈ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಮ್ಮ ಸ್ಪಷ್ಟನೆ ಏನ್ ಸರ್? ಈಗ ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ನೋಟಿಫಿಕೇಶನ್ ಆಗಿಲ್ಲ. ಅದನ್ನ ನಮ್ಮ ಮಂಜುನಾಥ್ ಅವರು XMLA ಅವರು ಆ ಪತ್ರವನ್ನೇ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ವಿಧಾನಸಭೆ ಕಲಾಪದಲ್ಲಿ ನಾವು ಭೂ ಸ್ವಾಧೀನ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಬೇಕಾಗಿಲ್ಲ. ಈಗ ಈ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಏನ್ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ಜನವಿರೋಧಿ ನೀತಿ ಏನಿದೆ, ಇದು ಡಿನೋಟಿಫಿಕೇಶನ್ ಆಗಲ್ಲ. ಇದನ್ನ ಕೈ ಬಿಟ್ರಾಯ್ತು, ಡಿನೋಟಿಫಿಕೇಶನ್ ಅವಶ್ಯಕತೆ ಇಲ್ಲ. ಇವರು ಉದ್ದಡತನ, ದುರಾಂಕಾರ, ಇಲ್ಲಿ ಬೇರೆ ಬೇರೆ ರೀತಿಯ ಅವರ ಪರ್ಸನಲ್ ಅಜೆಂಡಾಗಳು ಇಟ್ಕೊಂಡು ಇವತ್ತು ಈ ನಾಡಿನ ಈ ಭಾಗದ ಫಲವತ್ತಾದ ಭೂಮಿಯನ್ನ ನಂಬಿ ಬದುಕ್ತಾ ಇರತಕ್ಕಂತ ಕುಟುಂಬಗಳನ್ನ ಬೀದಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಈ ಒಂದು ಬಿಡದಿಯ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ರೆ ಅವರು ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಇಲ್ಲ. ಏನಾದರೂ ಅವರು ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಬಂದ್ರೆ ಬೆನಗಾಣಿನಲ್ಲಿ ಒಂದು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡವ್ರೆ. ಇವ್ರು ಮಾಡಿದ್ದೆಲ್ಲ ಇನ್ನೊಬ್ರ ಕೈಯಲ್ಲಿ ಮಾಡಿಸ್ಕೊಂಡ್ರು. ಬೆನಗಾನಹಳ್ಳಿ ಕೇಸಲ್ಲಿ ಬೇಕಾದ್ರೆ ಹೋಗಬಹುದು. ಬಿಡದಿ ಜನರಿಂದ ಅವ್ರಿಗೆ ಯಾವ ತೊಂದರೆ, ಯಾವ ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಬರಲ್ಲ. ಸರ್, ಈ ಬಿಡದಿ ವಿಚಾರಕ್ಕೆ ಬಂದಾಗ ಬಹಳ ನೇರವಾದಂತ ಪ್ರಶ್ನೆ ಕೇಳ್ತೀನಿ, ಸಮಯದ ಅಭಾವ ಇರೋದ್ರಿಂದ. ನೀವು ಅವಾಗ್ಲೇ ಹೇಳಿದ್ರಿ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿದ್ದಾರೆ ಅಂತ. ಅದೇ ಮಾತನ್ನ ಮತ್ತೆ ಮತ್ತೆ ಪದೇ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ನೋಟಿಫೈ ಮಾಡಿದವರೇ ಅವರು, ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ, ಈಗ ಯಾಕೆ ತಡೀತಾ ಇದ್ದಾರೆ, ನಾನ್ ಡಿನೋಟಿಫೈ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತಮ್ಮ ಸ್ಪಷ್ಟನೆ ಏನ್ ಸರ್? ಈಗ ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ನೋಟಿಫಿಕೇಶನ್ ಆಗಿಲ್ಲ. ಅದನ್ನ ನಮ್ಮ ಮಂಜುನಾಥ್ ಅವರು XMLA ಅವರು ಆ ಪತ್ರವನ್ನೇ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ವಿಧಾನಸಭೆ ಕಲಾಪದಲ್ಲಿ ನಾವು ಭೂ ಸ್ವಾಧೀನ ಮಾಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಬೇಕಾಗಿಲ್ಲ. ಈಗ ಈ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಏನ್ ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ಜನವಿರೋಧಿ ನೀತಿ ಏನಿದೆ, ಇದು ಡಿನೋಟಿಫಿಕೇಶನ್ ಆಗಲ್ಲ. ಇದನ್ನ ಕೈ ಬಿಟ್ರಾಯ್ತು, ಡಿನೋಟಿಫಿಕೇಶನ್ ಅವಶ್ಯಕತೆ ಇಲ್ಲ. ಇವರು ಉದ್ದಡತನ, ದುರಾಂಕಾರ, ಇಲ್ಲಿ ಬೇರೆ ಬೇರೆ ರೀತಿಯ ಅವರ ಪರ್ಸನಲ್ ಅಜೆಂಡಾಗಳು ಇಟ್ಕೊಂಡು ಇವತ್ತು ಈ ನಾಡಿನ ಈ ಭಾಗದ ಫಲವತ್ತಾದ ಭೂಮಿಯನ್ನ ನಂಬಿ ಬದುಕ್ತಾ ಇರತಕ್ಕಂತ ಕುಟುಂಬಗಳನ್ನ ಬೀದಿಗೆ ತರಲಿಕ್ಕೆ ಹೊರಟಿದ್ದಾರೆ. ಇವತ್ತು ಯಾವುದೇ ರೀತಿಯಲ್ಲಿ ಈ ಒಂದು ಬಿಡದಿಯ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ರೆ ಅವರು ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಇಲ್ಲ. ಏನಾದರೂ ಅವರು ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಬಂದ್ರೆ ಬೆನಗಾಣಿನಲ್ಲಿ ಒಂದು ಡಿನೋಟಿಫಿಕೇಶನ್ ಮಾಡಿಸ್ಕೊಂಡವ್ರೆ. ಇವ್ರು ಮಾಡಿದ್ದೆಲ್ಲ ಇನ್ನೊಬ್ರ ಕೈಯಲ್ಲಿ ಮಾಡಿಸ್ಕೊಂಡ್ರು. ಬೆನಗಾನಹಳ್ಳಿ ಕೇಸಲ್ಲಿ ಬೇಕಾದ್ರೆ ಹೋಗಬಹುದು. ಬಿಡದಿ ಜನರಿಂದ ಅವ್ರಿಗೆ ಯಾವ ತೊಂದರೆ, ಯಾವ ಜೈಲ್ಗೆ ಹೋಗ್ತಕ್ಕಂತ ಪ್ರಶ್ನೆ ಬರಲ್ಲ.